ಎಲ್ಲರಿಗೆ ಫೇಸ್ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೇರೆ. ಮತ್ತು ಮುಂಜಾನೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ, ವಾಕ್ಯವನ್ನು ಧ್ಯಾನಿಸ್ಕೊಂಡಿದ್ರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದಾರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 107ನೇ ಅಧ್ಯಾಯ 13ನೇ ವಚನ, ಎರಡನೇ ಮಾತಾಗಿರ್ತದೆ. ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವರು ನಮ್ದು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತಾರೆ. ಆತನು ಅವರ ಕಷ್ಟಗಳಿಂದ ತಪ್ಪಿಸಿದನು ಎಂಬುದಾಗಿ. ಬೇರೆ ಇಸ್ರಾಯೇಲ್ ಜನರ ಜೀವಿತದಲ್ಲಿ ಕಷ್ಟಗಳು, ಘೋರಾಂಧಕಾರ, ಕತ್ತಲಾದ ಜೀವಿತ, ಕುಗ್ಗಿದಂತ ಮನಸ್ಸುಗಳಾಗಿದ್ದಾಗ ಅವರು ಇಕ್ಕಟ್ಟಿನಲ್ಲಿ ದೇವರಿಗೆ ಮರೆಡುವಾಗ ದೇವರವರ ಮೊರೆಯನ್ನು ಕೇಳಿ ಆತನು ಅವರ ಕಷ್ಟಗಳಿಂದ ತಪ್ಪಿಸಿದಂತ ದೇವರು. ಬೇರೆ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಯಾವ ವಿಷಯದಲ್ಲಿ ನೀವು ಕಷ್ಟದಲ್ಲಿದ್ರು ಪ್ರೇರೆ, ಆದ್ರೆ ಭಯ ಪಡಬೇಡ. ದೇವರು ನಿಮ್ಮ ಕಷ್ಟಗಳನ್ನು ಬಿಡಿಸುವಂತ ದೇವರಾಗಿದ್ರು. ನಾವ್ ಎಂತ ಕಷ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ರು ಗೊತ್ತಿದೆ. ಮುಂಜಾನೆ ಸಮಯದಲ್ಲಿ ಕೆಲಸಗಳಲ್ಲಿ, ಕುಟುಂಬ ವಿಷಯಗಳಲ್ಲಿ, ಆರ್ಥಿಕ ವಿಷಯಗಳಲ್ಲಿ, ಮುಖ್ಯ ವಿಷಯಗಳಲ್ಲಿ ಪ್ರತಿಯೊಂದು ಕಷ್ಟಗಳು ನಮ್ಮ ಜೀವಿತದಲ್ಲಿ ಎದುರಾಗ್ತವೇ ಇರ್ತವೆ. ಅದನ್ನು ಭಯ ಪಡುವಂತರಾಗಿರ್ಬೇಕು. ದೇವರು ನಮ್ಮ ಕಷ್ಟಗಳಿಂದ ತಪ್ಪಿಸುವಂತರಾಗಿದ್ದಾರೆ. ಯಾವುದೊಂದು ಪರಿಸ್ಥಿತಿ ಬರ್ಲಿ, ನಮ್ಮ ಕಷ್ಟಗಳಿದೆ, ನಮ್ಮ ಕಣ್ಣೀರಿದೆ, ನಮ್ಮ ದುಃಖ ಇದೆ, ನಮ್ಮ ಜೀವಿತ ಯಾವ್ದಕ್ ಬರದಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂಬುದಾಗಿ ನೀವು ಯಾವ ವಿಷಯಗಳಲ್ಲಿ ಚಿಂತೆಗೆ ಒಳಗ ಹೋಗ್ಬಿಟ್ರೆ ಕೇವಲ ನಾವು ದೇವರಿಗೆ ಮರೆಡುವಂತರಾಗಿರ್ಬೇಕು. ಇಷ್ಟೆಲ್ಲ ಜನ ಮಾಡ್ತಿದ್ರು, ಅವರು ಕಷ್ಟಗಳಲ್ಲಿದ್ದಾಗ ದೇವರಿಗೆ ಮರೆಡ್ತಾ ಇರುವಾಗ ದೇವರವ್ರ ಮೊರೆಯನ್ನು ಕೇಳಿ ಅವರ ಜೀವಿತದಲ್ಲಿದ್ದಂತ ಕಷ್ಟಗಳಿಂದ ತಪ್ಪಿಸಿದಂತ ದೇವ್ರಿಗೆ ಮುಂಜಾನೆ ಸಮಯದಲ್ಲಿ ದೇವ್ರು ವಾಗ್ದಾನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿರ್ತಾರೆ. ಆತನು ನಮ್ಮ ಕಷ್ಟಗಳಿಂದ ತಪ್ಪಿಸುವಂತ ದೇವರು. ಆಮೇನ್. ಎಂತ ಒಂದು ಪರಿಸ್ಥಿತಿ ಇರ್ಲಿ, ದೇವರು ನಮ್ಮೊಟ್ಟಿಗಿದ್ದಾರೆ. ಆತ ನಮ್ಮ ಪ್ರತಿಯೊಂದು ಕಷ್ಟಗಳಿಂದ ತಪ್ಪಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ನಾವು ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರತಿಯೊಂದು ಪರಿಸ್ಥಿತಿಲಿ ದೇವರು ಸಹಾಯ ಮಾಡಿ, ಪ್ರತಿಯೊಂದು ಕಷ್ಟಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ಆತ ನಮ್ಗೆ ಆಶ್ರಯ ನೀಡಿ ಆತ ನಮ್ಗೆ ಒಳ್ಳೆ ಸಹಾಯನು ನೀಡುವಂತ ದೇವರು. ಮುಂಜಾನೆ ಸಮಯದಲ್ಲಿ ಯಾವ್ದೊಂದು ಪರಿಸ್ಥಿತಿಲಿ ನೀವು ದುಃಖಿಸ್ತಾ ಇರ್ಬೋದು ಬೇರೆ, ಆದ್ರೆ ಭಯ ಪಡಬೇಡ್ರಿ. ವಾಗ್ದಾನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೆಚ್ಚಾದ ರೀತಿಯಲ್ಲಿ ದೇವರು ಬ್ಲೆಸ್ ಮಾಡಿ ನಿಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಹೋರಾಟಗಳಿಂದ, ಕಷ್ಟಗಳಿಂದ ದೇವ್ರಿಗೆ ಮುಂಜಾನೆ ಸಮಯ ದೇವ್ರ ಬಿಡುಗಡೆ ಕೊಡ್ತಾ ಇದ್ದಾರೆ. ಆಮೇಲೆ ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಅಪಾತನ ಸ್ತೋತ್ರವಾಗಲಿ. ಮುಂಜಾನೆ ತಂದೆ ಎಷ್ಟು ಜನ ತಂದೆ ವಾಗ್ದಾನ ನೋಡ್ತಾ ಇರಪ್ಪ. ಈ ವಾಗ್ದಾನ ಜೀವಿತದಲ್ಲಿ ತಂದೆ ಆತ್ಮಿಕವಾಗಿ ತಂದೆ ಬಲಪಡಿಸಿ ನೀವೇ ನಡೆಸುವಂತ ದೇವ್ರು, ಅದ್ಭುತ ಮಾಡುವಂತ ದೇವ್ರು, ಆಶ್ಚರ್ಯಕಾರ ನಡೆಸುವಂತ ದೇವರಪ್ಪ. ಆತನವರ ಕಷ್ಟದಿಂದ ತಪ್ಪಿಸಿದ್ರೆ ಎಂಬುದಾಗಿ ಭಕ್ತರು ಹೇಳಿದಾಗೆ ಪ್ರಭಾ, ನಿಮ್ಮ ವಾಗ್ದಾನ ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ತಂದೆ ನೆರವೇರಿಸುವಂತ ದೇವರಪ್ಪ. ನಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಕಷ್ಟಗಳು, ಹೋರಾಟಗಳು, ನಿಂದೆಗಳು, ಅವಮಾನ ಸ್ಥಿತಿಗಳಿದ್ದಂತ ನಮ್ಮ ಜೀವಿತ ನೀವು ಮುಂಜಾನೆ ತಂದೆ ಬಿಡುಗಡೆ ಕೊಡ್ತಿದ್ದೆಪ್ಪ. ಎಷ್ಟು ಜನ ಕಷ್ಟಗಳಿದೆ ಅಂತೇಳಿ ಕಣ್ಣೀರಿಡ್ತಿದಾರಪ್ಪ, ದುಃಖಿತರಾಗಿದ್ರ ಪ್ರಭಾ. ಘೋರಾಂಧಕಾರ ಅವ್ರ ಜೀವಿತವನ್ನು ಎಲ್ಲವನ್ನು ಕಳ್ಕೊಂಡ ಸ್ಥಿತಿಯಲ್ಲಿ ಇದಾರ ಪ್ರಭಾ. ಅವ್ರ ಜೀವಿತದಲ್ಲಿ ಮುಂಜಾನೆ ತಂದೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದಪ್ಪ. ಅವರ ಜೀವಿತದಲ್ಲಿದ್ದಂತೆ ಎಲ್ಲಾ ಕಷ್ಟದಿಂದ ಬಿಡುಗಡೆ ಮಾಡ್ತಿದ್ದೆಪ್ಪ. ಅವ್ರ ಜೀವಿತದಲ್ಲಿ ಒಂದು ಸಂತೋಷ ಮಾರ್ಪಡಿಸ್ತಿದ್ದೆ ತಂದೆ. ಅವ್ರ ಕೋರ್ಟ್ ವಿಷಯ, ಸಾಲ ಹಿಂಸೆ, ಒಂದು ಬಿಸ್ನೆಸ್ ವಿಷಯಗಳಲ್ಲಿ, ಕುಟುಂಬ ವಿಷಯಗಳಲ್ಲಿ ತಂದೆ, ಯಾವ ವಿಷಯದಲ್ಲಿ ತಂದೆ ಅವ್ರ ಜೀವಿತದಲ್ಲಿ ಭಯಂಕರವಾದ ಪರಿಸ್ಥಿತಿ, ಕಷ್ಟಗಳು ಎದುರಾಗಿದೆ. ಪ್ರತಿಯೊಂದು ಪರಿಸ್ಥಿತಿಗಳು ಈ ಮುಂಜಾನೆ ತಂದೆ ಅಲ್ಲಿ ಬಿಡುಗಡೆ ಮಾಡ್ತಿದ್ಯಪ್ಪ. ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ. ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಆತ್ಮಿಕವಾಗಿ ತಂದು ಬಲಪಡಿಸಿ ನೀವು ಆಶೀರ್ವದಿಸಿ ನಡೆಸ್ತೀರ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇಲೆ ಎಷ್ಟು ಜನರು ಮುಂಜಾನೆ ವಾಗ್ದಾನ ಕೇಳಿರೋ ತುಂಬಾ ಸಂತೋಷ. ಮತ್ತು ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇರೆ. ಮತ್ತು ಪ್ರತಿ ಸಾಯಂಕಾಲ ಲೈವ್ ಇರುತ್ತೆ, ಮತ್ತು ಪ್ರತಿ ಫ್ರೈಡೆ ಸಾಯಂಕಾಲ ಸಹ ಲೈವ್ ಇರುತ್ತೆ. ಪ್ರತಿಯೊಬ್ಬರು ಲೈವ್ ದಲ್ಲಿ ಸಹ ಏಕೀಭವಿಸ್ರಿ. ದೇವರು ನಿಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಯಿಂದ ಬಿಡುಗಡೆ ಮಾಡಿ ದೇವ್ರು ನಿಮ್ಮನ್ನು, ನಿಮ್ಮ ಕುಟುಂಬದ ದೇವರನ್ನ ಹೆಚ್ಚಾದ ರೀತಿಯಲ್ಲಿ ದೇವರು ಆಶೀರ್ವದಿಸಿ ನಿಮ್ಮ ನಡೆಸ್ತಿರ್ತೀರಿ. ಮತ್ತು ಈ ವಾಗ್ದಾನವು ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆತ್ಮಿಕವಾಗಿ ಬಲಪಡಿಸಿ ಕಾಪಾಡಲಿಕ್ಕಿದೆ. ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ ಯು.